ಸುನೀತಾ, ಅದೇಕೋ ಮೌನವಾಗಿ ಕುಳಿತಿರುವೆಯಲ್ಲ, ಯಾಕೆ? ಏನಾಗಿದೆ? ಏನ್ ಮಾಡೋದು? ಈ ಹಾಳಾದ ಮನೆಯಲ್ಲಿ ಕುಳಿತು ಮಾನ ಕಳೆದುಕೊಳ್ಳೋದಕ್ಕಿಂತ ಮುಂಚೆ ಮೌನವಾಗಿರುವುದೇ ಒಳ್ಳೆಯದಲ್ವಾ? ಸುನೀತಾ, ಅಭಿಮಾನ ತುಂಬಿಸುವ ಅರಸೇ ನಾನಾಗಿ ನಿನ್ನ ಗಂಡನಾಗಿರುವಾಗ ನಿನಗೇಕೆ ಇಂಥ ಸಂಕೋಚದ ಮಾತುಗಳು? ಹೇಳು, ಅದೇನೆಂಬುದನ್ನು. ಈ ಹಾಳಾದ ಮನೆ ಬಿಟ್ಟು ಬೇರೆ ಮನೆ ಮಾಡು ಅಂತ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಹೌದು ಸುನೀತಾ, ನಾವು ಹುಟ್ಟಿದಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಗಳಾಗಿದ್ದೆವು. ನಮ್ಮನ್ನೆಲ್ಲ ಸಾಕಿ ಸಲುಹಿದ ಅಣ್ಣನನ್ನು ಬಿಟ್ಟು ಬೇರೆ ಮನೆ ಮಾಡುವುದೆಂದರೆ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಿದೆ. ಹಾಗಾದ್ರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಅಂತ. ನಿಲ್ಲು ಸುನೀತಾ, ಎಲ್ಲಿಗೆ ಹೊರಟೆ? ನನ್ನನ್ನು ತಡೆಯುವ ಅಧಿಕಾರ ನಿಮಗಿಲ್ಲ. ತಾಯಿಯವರನ್ನು ಸೇರ್ಬೇಕಂತ ರಭಸದಿಂದ ಹೊರಟ ಗಂಗೆ ನಾನು ಎಲ್ಲಿಗೆ ಹೋಗುತ್ತೇನೆ ಅಂತ ಯಾವತ್ತೂ ಹೇಳೋದಿಲ್ಲ. ಆದರೂ ಗಂಡನಾದನು ಒಂದೇ ಹೇಳುವುದು ಸತಿ ಅಧರ್ಮ. ಪದೇ ಪದೇ ಆ ಮಾತೆಗೆ ಹೇಳಿದ್ದಾಯ್ತಲ್ಲ. ನಾನು ಈ ಮನೆಯಿಂದ ದೂರಾಗಿ ನಿಮ್ಮಣ್ಣನವರಿಂದ ಬೇರೆ ಮನೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ನೀವು ಒಪ್ತಿರೋ ಇಲ್ವೋ ಅಂತ. ಹಾ ಸುನೀತಾ, ಸ್ವಲ್ಪ ಅವಕಾಶ ಕೊಡು. ನಿಮ್ಮ ಅಣ್ಣನವರು ಏನೋ ಅರ್ಜೆಂಟ್ ಬರಲಿಕ್ಕೆ ಹೇಳಿದ್ದಾರೆ. ಹೋಗಿ ಬಂದ ಮೇಲೆ ನಿನ್ನ ಮಾತು ನಡೆಸಿಕೊಡುತ್ತೇನೆ, ಆಯ್ತೆ? ಸತ್ಯವಾಗಿಯೂ? ಪ್ರಾಮಾಣಿಕವಾಗಿ. ಅಬ್ಬಾ, ಕಲ್ಲಾದ ನಿಮ್ಮ ಮನಸ್ಸು ಕರಗಿತಲ್ಲ. ಇದೇ ಸಂತೋಷದ ಸಮಯದಲ್ಲಿ ಸುರಿಯಲಿ ಒಂದು ಗಾನ ಸುದೆ. ಜೀವ ಹೂವಾಗಿದೆ, ಬಾಳ ಚೇನಾಗಿದೆ, ಬಾಳು ಹಾರಾಗಿದೆ, ಇದ್ದ ಸೇರಿ ನಾನು ಜೀವ ಹೂವಾಗಿದೆ.
ಸುನೀತಾ, ನಾನು ಬರಲೇ? ಬಲವಿಲ್ಲದಿದ್ರು ಮನುಷ್ಯರ ಪ್ರಾಣಿಗೊಂದು ಛಲವಿರ್ಬೇಕು ಅಂತ. ಆ ಕಲೆಗೆ ಬೆಲೆ ಸಿಗಬೇಕಾಗಿದ್ದೆ. ಆದ್ರೆ ನನ್ನನ್ನ ನಿನ್ನೆ ರಾತ್ರಿ ಫೋನ್ ಮಾಡಿ ಒಂದು ಕಂಡೀಷನ್ ಹೇಳಿದ್ದ. ಆ ಕಂಡೀಷನ್ಗೆ ಬೆಲೆ ಸಿಗುವಂತೆ ನಾನು ಮಾಡಲೇಬೇಕು. ಸುನೀತಾ, ಸುನೀತಾ, ಯಾಕಮ್ಮ ಯಾವುದೋ ವಿಚಾರದಲ್ಲಿ ಗಾಢವಾಗಿ ಯೋಚಿಸುತ್ತಾ ಕುಳಿತಂತೆ ಕಾಣುತ್ತದೆ? ಯಾಕಮ್ಮ ಮೈಯಲ್ಲಿ ವಿಚಾರಿಲ್ಲವೇನು? ಚೀಚಿ, ಹಾಗೇನಾದರೂ ಇದ್ದರೆ ಹೇಳು, ಮತ್ತೆ ಈಗಲೇ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರುತ್ತೇನೆ. ಚೀಚಿ, ಹಾಗೇನಿಲ್ಲಮ್ಮವ. ಇದೊಂದು ಮನರೋಗದ ಕಾಯಿಲೆ. ಯಾವ ಡಾಕ್ಟರ್ ಬಂದ್ರು ಕೂಡ ವಾಸಿಯಾಗದ ಕಾಯಿಲೆ ಇದು. ನೀವೇ ಡಾಕ್ಟರ್ ಆಗಿ ನಿಮ್ಮ ಕೈಯಾರೆ ಚುಚ್ಚುಮದ್ದು ಕೊಟ್ಟು ನೀವೇ ಗುಣಪಡಿಸಬೇಕು ಮಾವ. ಅದ್ಯಾವ ನಿನ್ನ ಮನೋರೋಗದ ಕಾಯಿಲೆ? ಮನ ಬಿಚ್ಚಿ ಹೇಳಮ್ಮ. ಅದು ನನ್ನಿಂದ ಗುಣವಾಗುವಂತಿದ್ದರೆ ಸತ್ಯವಾಗಿಯೂ ನೆರವೇರಿಸಿಕೊಡುತ್ತೇನೆ. ಮಾವ, ಮಾತು ಕೊಟ್ಟು ಮತಿಹೀನನಾಗುವುದಂತೂ ಈ ಧರ್ಮರಾಜನ ಚರಿತ್ರೆಯಲ್ಲೇ ಇಲ್ಲ. ನನ್ನ ಬಾಳಿನ ತೂಗು ತೊಟ್ಟಿಲಂತೆ ನಿತ್ಯ ತೂಗುವ ನನ್ನ ಮುದ್ದಿನ ಸೊಸೆ ತಮ್ಮಂದಿರ ಬಾಳಿಗೆ ನಿತ್ಯ ಜ್ಯೋತಿಯಾಗಿ ನೀತಿ ಮಾರ್ಗ ಹಿಡಿಸುವುದೇ ನನ್ನ ಧರ್ಮ. ಹೇಳಮ್ಮ, ಅದ್ಯಾವ ಮಾತು? ಮಾವ, ಹಿಂದೆ ನನ್ನ ಅಕ್ಕ ನಿಮ್ಮನ್ನು ಮದ್ವೆ ಆಗ್ತೀನಿ ಅಂತ ಬಂದಾಗ ಅವಳನ್ನು ತಿರಸ್ಕರಿಸಿದ್ದು ನಿಜನ? ನಿಜ. ಅದೆಲ್ಲ ಈಗ ನಿನಗೆ ಕಮ್ಮ. ಅದು ನನಗೆ ಬೇಕಾಗಿದೆ. ಅವಳು ನಿನ್ನ ಮೇಲೆ ಆಸೆ ಇಟ್ಟುಕೊಂಡು ಸತ್ತು ಹೋದಳು. ಇವಳು ಹಾಗಲ್ಲ, ನಿನ್ನ ಮೇಲೆ ಮನಸ್ಸು ಮಾಡಿದ್ದಾಳೆ ಇವಳು. ಬಾ, ಬೇಗ ನನ್ನ ಅಪ್ಪಿ ನಿನ್ನ ತೋಳ ತಕ್ಕಿಯಲ್ಲಿ ಮುದ್ದಾಡಿ ನನ್ನ ದೇಹ ಸುಖವನ್ನು ಮಾತನಾಡು. ದೇವರಂತ ನಿನ್ನ ಮಾವನ ಮೇಲೆ ಮಾತಿನ ವಾಗ್ವಾದ ಹಾಕಿ ಮೋಸದ ಸೆಳವಿನಲ್ಲಿ ಸಿಲುಕಿಸಿ ಬಿಟ್ಟಿಯಲ್ಲೇ ಚಾಂಡಾಲಿನಿ. ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನನ್ನ ಮೇಲೆ ಮೋಹದ ಮಾತೆಗೆ ಪಾಪಾತ್ಮಳೆ. ಇವನು ಯಾವತ್ತಿದ್ದರೂ ಧರ್ಮರಾಜ್. ಈ ನುಡಿಯನ್ನು ಬಿಟ್ಟು ಒಡಲ್ನುಡಿ ಇರದಿದ್ದರೆ ನಿನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ನೀನು. ಧರ್ಮರಾಜ ಮಾವನವರೇ, ನೀವಾಗ್ಲೇ ಮಾತು ಕೊಟ್ಟಿದ್ದೀರಾ. ಅಂದ ಮೇಲೆ ಹಿಂದೆ ತಿರುಗಿ ಬಿದ್ದಿದ್ದೆ ಆದ್ರೆ ಎಲ್ಲಿದೆ ನಿನ್ನ ಧರ್ಮದ ಮಾತು ಅಂತ? ಸುನೀತಾ, ಸುನೀತಾ, ಎಂಥ ಕಠೋರವಾದ ಪರೀಕ್ಷೆಗೆ ಗುರಿ ಮಾಡಿದೆಯಮ್ಮ ನೀನು ನನ್ನನ್ನು. ನನ್ನ ತಮ್ಮನ ಮಡದಿಯಾಗಿ ನನ್ನ ಮಗಳಂತಿರುವ ನಿನ್ನ ಮೇಲೆ ಮೋಹದ ಕಣ್ಣು ಹಾಕಲೇ? ಬೇಡಮ್ಮ, ಬೇಡ. ನಾನು ಮಾತು ಕೊಟ್ಟ ಪ್ರತಿಕಾರಕ್ಕಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿಬಿಡುವೆ. ಆದರೆ ಈ ಮಾತನೊಂದನ್ನು ಹಠ ಹಿಡಿದು ಈ ಧರ್ಮರಾಜನ ಹೆಸರಿಗೆ ಕಳಂಕ ಹಚ್ಚಬೇಡಮ್ಮ ಮಗಳೇ. ನಿನ್ನ ಕಾಲಿಗೆ ಬಿದ್ದು ಬೇಡ. ಕಾಲಿಗೆ ಬಿದ್ರು ಸಹ ಶುದ್ಧ ನಿಜವಾಗಿರ್ಬೇಕು. ಧರ್ಮದ ಮಾತು, ಧರ್ಮದ ಹಾದಿಯನ್ನು ಹಿಡಿಯಬೇಕು ಹೊರತು ಹಿಂತಿರುಗಿ ಬೀಳೋದಕ್ಕಲ್ಲ. ಬೇಡ ಮಗಳೇ, ಬೇಡ. ಈ ಹಠ ಹಿಡಿಯಬೇಡ. ನೀನು ಇದೇ ಹಠ ಹಿಡಿದರೆ ಗುಟುಕು ನೀರಿಗೂ ಗತಿ ಇಲ್ಲದೆ ಸತ್ತರು ನನ್ನ ಈ ಪಾಪ ಪರಿಹಾರವಾಗಲಾರ. ನನ್ನ ತಮ್ಮನ ಬಾಳಿನಲ್ಲಿ ಹುಳಿ ಹಿಂಡುವಂತ ಹೇಸಿ ಕೆಲಸ ಮಾಡಬೇಡಮ್ಮ. ಬೇಕಾದರೆ ನಾನು ನಿತ್ಯ ನಿನ್ನ ಸೇವಕನಾಗಿ ನಿನ್ನ ಸೇವೆ ಮಾಡುವೆ. ಆದರೆ ಈ ಮಾತನೊಂದನ್ನು ಕಠೋರವಾಗಿ ಮಾಡಿ ಈ ಸಮಾಜ ಜನರು ನನ್ನನ್ನು ಕುಲಕಂಟಕನನ್ನಾಗಿ ಮಾಡಿ ಪವಿತ್ರವಾದ ಈ ನೆಲದಲ್ಲಿ ಅಪವಿತ್ರ ಪಾದ ಹಾಕಿಸಬೇಡಮ್ಮ ಮಗಳೇ, ಹಾಕಿಸಬೇಡ.
ಬೇಗ ಈ ಧರ್ಮರಾಜನ ಮೇಲೆ ದಯ ತೋರಿ ಈ ಮನೆ ಮರ್ಯಾದೆ ಉಳಿಸಮ್ಮ. ಆಯ್ತು, ಹಾಗಾದ್ರೆ ನನ್ನ ಕೊನೆ ಕಂಡೀಷನ್ಗೆ ನೆನಪಿರ್ಬೇಕಲ್ವಾ? ಆ ಕಂಡೀಷನ್ಗೆ ನೀನು ನಡೆಸಿಕೊಡುವಂತೆ ಒಪ್ಪಿದ್ದೆ ಆದ್ರೆ ನನ್ನ ಮೊದಲನೇ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ. ಇಲ್ಲ ಅಂದ್ರೆ ಬೇಗ ಬಂದು ನನ್ನ ದೇಹದ ಸುಖವನ್ನು ಸುಖಪಡಿಸು ಬಾ ನೀನು. ಮೊದಲು ಈ ನಿನ್ನ ಪ್ರೇಮ ಬಂಧನದಿಂದ ನನ್ನನ್ನು ಪಾರು ಮಾಡಿದರೆ ನನಗಷ್ಟೇ ಸಾಕು. ಅದೇನೇ ಇದ್ದರೂ ನಿಮ್ಮಣ್ಣನ ಕಂಡೀಷನ್ಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಇದು ನನ್ನ ಕುಲ ದೇವತೆಯಾದ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆಯ ಸಾಕ್ಷಿಯಾಗಿಯೂ ಸತ್ಯ. ಆಯ್ತು, ಹೇಳ್ತೀನಿ ನಾನು. ಧರ್ಮರಾಜ್, ಯು ಆರ್ ಅಂಡರ್ ಅರೆಸ್ಟ್. ತಮ್ಮ, ಇದೇನಿದು? ಒಮ್ಮಿಂದೊಮ್ಲೆ ನೀನು ಸಾಹೇಬರಾಗಿ ಬಂದು ನನ್ನನ್ನೇ ಅರೆಸ್ಟ್ ಮಾಡ್ತೀಯ? ಮುಚ್ಚೋ ಬಾಯ್. ನಾನೇನು ತಪ್ಪು ಮಾಡಿದ್ದೇನೆ? ಏನು ಹುಡುಗಾಟಿಕೆ ಮಾಡ್ತಾ ಇದ್ದೇನೋ? ಮುಚ್ಚೋ ಬಾಯ್ನ. ನಿನಗೆ ನನ್ನ ಅಂದು ಹೇಳ್ಕೊಳ್ಳಲು ನಾಚಿಕೆ ಆಗ್ತಾ ಇದೆ. ಮಾಡಬಾರದ ಹೇಸಿ ಕಾರ್ಯವನ್ನು ಮಾಡಿ ಬಲ್ಲಿದ ತಮ್ಮನ ಮುಂದೆ ನಾಟಕ ಮಾಡ್ತಾ ಇದೀಯಾ? ಪಿಸಿ, ಅರೆಸ್ಟ್ ಮಾಡ್ರಿ ಅವ್ರನ್ನ. ತಮ್ಮ ತಮ್ಮ, ನಾನು ಮಾಡಿದ ತಪ್ಪಾದರೇನು ಹೇಳುವಯ್ಯೋ ನನ್ನನ್ನು ಕಾರಾಗೃಹಕ್ಕೆ. ಕ್ರಾಂತಿ ನಡೆಯುವ ಜಾಗದಲ್ಲಿ ಶಾಂತಿ ಬೀಜವ ಬಿತ್ತಿ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುವ ಹಳೆಯ ಶಶಿಧರನ ಕೊಲೆ ಮಾಡಿದ್ದೀಯಲ್ಲ, ಅದಕ್ಕೆ ಬಂದಿರುವ ಎಳೆದೊಯ್ಯಲು. ಏನು? ಶ್ರೀಮಂತ ಶಶಿಧರನ ಕೊಲೆಯಾಯಿತೆ? ಆ ಕೊಲೆ ನಾನು ಮಾಡಿರೋನೆ? ಅಯ್ಯೋ ದುರ್ವಿಧಿ, ಇದೇನಪ್ಪ ನಿನ್ನ ಲೀಲೆ? ನಾನೇನು ತಪ್ಪು ಮಾಡಿರುವೆನೆಂದು ನನಗೀ ಶಿಕ್ಷೆ? ಹೇಳು ತಂದೆ, ಹೇಳು. ತಮ್ಮ, ಈ ಕೊಲೆ ನಾನೇ ಮಾಡಿರುವೆನೆಂದು ನಿನ್ನ ಆತ್ಮ ಒಪ್ತೈತೇನೋ? ಹೇಳೋ ಶ್ರೀಕಾಂತ, ಹೇಳು. ನನ್ನ ಜೀವದ ಅಣ್ಣ ಸತ್ತು ಹೋದನೆ. ನನ್ನ ಗತಿ ಏನು ಸಾಹೇಬ್ರೆ, ನನ್ನ ಗತಿ ಏನು ಅಂತ? ಸಮಾಧಾನ ಮಾಡಿಕೊಳ್ಳಮ್ಮ, ನಾವೆಲ್ಲ ಕಾನೂನು ಪ್ರಕಾರ ಕೆಲಸ ಮಾಡ್ತೀವಿ. ಹೇಳು, ಧರ್ಮವಂತ, ನೀತಿವಂತ, ಗುಣವಂತ. ಮಾಡೋದೆಲ್ಲ ಏಸಿ ಕೆಲಸ ಮಾಡಿ ಧರ್ಮರಾಜನ ಮಣಿತನೇ ಹೀಗೆ ಅಂತ ಮನೆಗೆ ಅಪಕೀರ್ತಿ ತಂದು ಬಿಟ್ಟೆ. ಅಪಕೀರ್ತಿ? ಅದು ನನ್ನಿಂದ? ನಮ್ಮ ಬಹಳ ಬಹಳ ಮಾತಾಡಿ ನನ್ನ ಹೊಟ್ಟೆ ಹಚ್ಚಿ ಸುರಿಸಬೇಡ. ನ್ಯಾಯ, ನೀತಿ, ಸತ್ಯ, ಧರ್ಮ, ಆಯುಷ್ಯ ಎಂಬ ಈ 5 ಪವಿತ್ರವಾದ ಬೆರಳುಗಳಿಂದ ನಿತ್ಯ 25 ವರ್ಷಗಳವರೆಗೆ ಕೈ ತುತ್ತು ಮಾಡಿ ಉಣಿಸಿದ ಈ ಕೈ ಎಂದಾದರೂ ಕೊಲೆಯಂತ ಹೇಸಿ ಕೆಲಸ ಮಾಡ್ತೈತೇನೋ ತಮ್ಮ? ನಂಬು ನನ್ನ ಮಾತನ್ನು. ನಾನೀ ಕೊಲೆ ಮಾಡಿಲ್ಲ, ಇದರಲ್ಲೇನೋ ಮೋಸವಿದೆ. ಹೌದು, ನನ್ನನ್ನ ಇಂಥ ಕೆಲಸ ಮಾಡುವವನಲ್ಲ. ಇದರಲ್ಲೇನೋ ಮೋಸನೇ ಇದೆ. ಹೆತ್ತ ತಂದೆ ತಾಯಿಂದೆ ಉಣಿಸಿ ಬೆಳೆಸಿ ಓದಿಸಿ ಅಧಿಕಾರದ ಹುದ್ದೆಯನ್ನು ಕೊಡಿಸಿದ ಅಣ್ಣನನ್ನು ಎಳೆದ ಮೇಲೆ ಛೇ, ಇದು ಮಹಾ ಅಪರಾಧ. ಇದರಲ್ಲೇನೋ ಮೋಸನೇ ಇದೆ. ತಮ್ಮ, ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ ತಮ್ಮನೇ ಆಗಲಿ, ಹೆತ್ತ ಮಾತಾ ಪಿತರೇ ಆಗಲಿ, ಅವರನ್ನು ಬಂಧಿಸಿ ನ್ಯಾಯವನ್ನು ದೊರಕಿಸಿಕೊಡುವುದೇ ನೀನು ಹಾಕಿರುವ ಕಾಕಿಯ ಕರ್ತವ್ಯ. ಇದು ರಾಮವಚನ, ಇದು ರಾಮವಚನ. ಅಣ್ಣ, ಬೇಗ ಹೇಳೋ, ಈ ಕೊಲೆಗೆ ಕಾರಣ ಯಾರು ಅಂತ. ಧರ್ಮರಾಜ ಮಾವನವರೇ, ಈ ಸಾಹೇಬ್ರು ಬರೋದಕ್ಕಿಂತ ಮುಂಚೆ ಒಂದು ನಾಟಕ ಪ್ರಾರಂಭವಾಗಿತ್ತಲ್ಲ, ಆ ನಾಟಕ ಪ್ರಾರಂಭವಾದ ಕ್ಷಣ
ನನ್ನ ಅಣ್ಣನಿಗೆ ನೀವಾಗ್ಲೇ ಮಾತನ್ನು ನಡೆಸಿಕೊಡ್ತೀನಂತ ಮಾತು ಕೊಟ್ಟಿದ್ದೀರಾ. ಅದರ ಪ್ರಕಾರ ಈ ಕೇಸನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಆಯ್ತಮ್ಮ, ಇದ್ಯಾವ ದೊಡ್ಡ ಮಾತು. ಮೊದಲು ಈ ನಿನ್ನ ಪ್ರೇಮ ಬಂಧನದಿಂದ ನನ್ನನ್ನು ಪಾರು ಮಾಡಿದೆಯಲ್ಲ, ನನಗಷ್ಟೇ ಸಾಕು. ಸಾಹೇಬ್ರೇ, ನನ್ನ ತಪ್ಪನ್ನು ಮನ್ನಿಸಿ ಬಿಡ್ರಿ. ಆ ಶಶಿಧರನ ಕೊಲೆ ನಾನೇ ಮಾಡಿರುತ್ತೇನೆ. ನಾಚಿಕೆ ಕೆಟ್ಟವನೇ, ಉಂಡ ಮನೆಗೆ 2 ಬಗೆಯ ಬಂಡ. ನಿನ್ನನ್ನು ನನ್ನನ್ನ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗ್ತಾ ಇದೆ. ಪಿಸಿ, ಅರೆಸ್ಟ್ ಮಾಡ್ರಿ ಇವ್ರನ್ನ. ಅಮ್ಮ ಸುನೀತಾ, ಈಗ ನಿನಗೆ ಸಂತೋಷವಾಯಿತೇನಮ್ಮ ತಾಯಿ? ಚಿಕ್ಕಂದಿನಿಂದಲೂ ಪ್ರೀತಿಯಿಂದ ಸಾಕಿ ಸಲುಹಿದ ಗಿರಿಜಾಳನ್ನು ನಿನ್ನ ಉಡಿಯಲ್ಲಿ ಹಾಕಿ ಹೋಗುತ್ತಿರುವೆನಮ್ಮ. ಅವಳನ್ನು ಚೆನ್ನಾಗಿ ನೋಡಿಕೋ ತಾಯಿ, ಚೆನ್ನಾಗಿ ನೋಡಿಕೋ. ಅರೆಸ್ಟ್ ಮಾಡ್ರಿ. ಬೇಸರದಾರಾದಿಯೋ ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಈ ಹೋಗುವ ಪರಿಚಯವಾಗಿ ಬೆಳಕಿ ಹೋಗಿದೆ ಸೂರ್ಯನ ಮುಳುಗಿ. ಅಂತೂ ನನ್ನ ಕೊನೆ ಕಂಡೀಷನ್ ಸಕ್ಸಸ್ ಆಯ್ತು. ಅಷ್ಟು ಸಾಕು ನನಗೆ. ಸುನೀತಾ, ಮನೆಯಲ್ಲಿ ಮಾವನವರ ಕಾಂತಾನೆ ಇಲ್ಲವಲ್ಲ, ಎಲ್ಲಿ ಹೋಗಿದ್ದಾರಮ್ಮ? ಅಯ್ಯೋ ಪಾಪ, ಓಡಿ ಬಂದು ತುಂಬಾ ದಣವಾಗಿದೆ ಅಂತ ಕಾಣಿಸುತ್ತದೆ. ಈಗ ತಾನೇ ನಿನ್ನ ಪ್ರೇಕರ ನನ್ನ ಶಶಿಧರನನ್ನು ಕೊಲೆ ಮಾಡಿ ಜೈಲಿಗೆ ಹೋದ. ಏನ್ ಮಾತನಾಡ್ತಾ ಇದೀಯಾ ನೀ? ನನಗೆ ಏನೇ ಹಣಗಿತ್ತಿ, ಮಾಡೋದೆಲ್ಲ ನಾಟಕ ಮಾಡಿ ಏನು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಈಗ ತಾನೇ ಈ ನಿನ್ನ ಪ್ರೇಕರ ನಿನಗೆ ಕೈ ಕಟ್ಟು ಹೋದ ಅವನು. ಅಯ್ಯೋ ಶಿವ ಶಿವ, ಕೇಳಿಲ್ಲಾರೇ ಇಂದ ಬೇರೆ ನೋಡಿ ಮಾತನ್ನು ನಾನು. ಅಯ್ಯೋ ದೇವ್ರಿ, ಈಗ ನನ್ನ ಮಾವ ಎಲ್ಲಿದ್ದಾನೋ ಏನೋ? ಮಾಮ ಮಾಮ